ನೋಟಿಸ್ಗೆ ಕೊನೆಗೂ ಯತ್ನಾಳ್ ಉತ್ತರ. ಆರ್ಎಸ್ಎಸ್ ನಾಯಕರ ಸಲಹೆಯಂತೆ ಯತ್ನಾಳ್ ಉತ್ತರವನ್ನ ಕೊಟ್ಟಿದ್ದಾರೆ. ಬರೋಬ್ಬರಿ 12 ಪುಟಗಳ ಉತ್ತರವನ್ನ ನೀಡಿದ್ದಾರೆ ಬಿಜೆಪಿಯ ರೆಬೆಲ್ ಶಾಸಕ. ಈಗಾಗಲೇ ಅವರಿಗೆ ನೋಟಿಸ್ ಅನ್ನ ನೀಡಲಾಗಿತ್ತು. ನೋಟಿಸ್ ಕೊಟ್ಟು 72 ಗಂಟೆಗಳೊಳಗೆ ಉತ್ತರಿಸಬೇಕು ಅಂತ ಹೇಳಲಾಗಿತ್ತು. ಆದ್ರೆ ಉತ್ತರಿಸಿರ್ಲಿಲ್ಲ. ಇದೀಗ ಉತ್ತರವನ್ನ ಕೊಟ್ಟಿದ್ದಾರೆ. ಆ ಒಂದು ಉತ್ತರವನ್ನ ಬರೋಬ್ಬರಿ 12 ಪುಟಗಳಲ್ಲಿ ನೀಡಿದ್ದಾರೆ. 12 ಪುಟಗಳ ಉತ್ತರದಲ್ಲೂ ಕೂಡ ಅವರು ಹೇಳಿರೋದು ಯಡಿಯೂರಪ್ಪ ಅವರ ವಿಚಾರ, ಅವರ ಮಗ ವಿಜಯೇಂದ್ರ ಅವರ ವಿಚಾರ. ಸೊ ಯಡಿಯೂರಪ್ಪನವರೇ ಇಲ್ಲಿ ಟಾರ್ಗೆಟ್ ಆಗಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಮೇಲೂ ಸಾಲು ಸಾಲು ಸಿಟ್ಟನ್ನ ತೋರಿಸಿದ್ದಾರೆ. ನೋಟಿಸ್ ಕೊಟ್ಟಿದ್ದಕ್ಕೂ ಬೇಸರವನ್ನ ಹೊರಹಾಕಿ ಯತ್ನಾಳ್ ಉತ್ತರವನ್ನ ಬರೆದಿದ್ದಾರೆ. ಹೆಬ್ಬಾರ್ ಎಸ್ಟಿ ಸೋಮಶೇಖರ್ ವಿಷಯದಲ್ಲಿ ಸುಮ್ಮನಿದ್ದೀರಾ? ಪಕ್ಷ ವಿರೋಧಿ ಚಟುವಟಿಕೆ ನಡೆಸಿದವರನ್ನ ಬಿಟ್ಟು ನನಗೆ ನೋಟಿಸ್ ಅನ್ನ ಕೊಟ್ಟಿದ್ದೀರಾ? ಇದು ವಿಜಯೇಂದ್ರ ಬಿಎಸ್ವೈ ಪ್ರಭಾವ ಪ್ರೇರಿತ ನೋಟಿಸ್ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. 12 ಪುಟಗಳ ಉತ್ತರದಲ್ಲೂ ಕೂಡ ಅವರು ಬರೆದಿರೋದು ಒಂದು ಯಾರ್ಯಾರನ್ನ ಈ ರೀತಿಯಾಗಿ ಪಕ್ಷ ವಿರೋಧಿ ಚಟುವಟಿಕೆಗಳನ್ನ ಮಾಡಿದ್ದಾರೆ ಅವರಿಗೆ ನೋಟಿಸ್ ಕೊಡದೆ ನನ್ನಿಂದ ಉತ್ತರವನ್ನ ನೀವು ಪಡ್ಕೊಳ್ತಾ ಇದ್ದೀರಾ. ಇದರ ಹಿಂದೆ ಯಾರಿರೋದು? BS ಯಡಿಯೂರಪ್ಪ, ವಿಜಯೇಂದ್ರ ಅವರ ಪ್ರಭಾವ ಪ್ರೇರಿತದ ನೋಟಿಸ್ ಅಂತ ಹೇಳಿ ಉತ್ತರವನ್ನ ಕೊಡ್ತಾನೆ ಸಾಲು ಸಾಲು ಆರೋಪಗಳನ್ನ ಟಾರ್ಗೆಟ್ ಅನ್ನ ಮಾಡಿದ್ದಾರೆ BY ವಿಜಯೇಂದ್ರ ಹಾಗೇನೆ ಮಾಜಿ ಸಿಎಂ BS ಯಡಿಯೂರಪ್ಪ ಅವರ ವಿರುದ್ಧ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕೃಷ್ಣ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣ, ಈಗಾಗಲೇ 72 ಗಂಟೆಗಳೊಳಗೆ ನೋಟಿಸ್ಗೆ ಉತ್ತರವನ್ನ ಕೊಡಬೇಕು ಅಂತ ಹೇಳಿ ಪಕ್ಷದ ಶಿಸ್ತು ಸಮಿತಿ ನೋಟಿಸ್ ಅನ್ನ ಕೊಟ್ಟಿತ್ತು. ಆ ಸಂದರ್ಭದಲ್ಲಿ ಉತ್ತರವನ್ನ ಕೊಟ್ಟಿರಲಿಲ್ಲ. ಬಟ್ ಫೈನಲಿ ಉತ್ತರ ಕೊಟ್ಟರು ಕೂಡ ತಾನು ಏನು ಹೇಳಬೇಕು, ತನ್ನ ನಿಲುವೇನೋ ಅದನ್ನೇ ಹೇಳಿದಾರಾ ಹೇಗೆ? ಖಂಡಿತವಾಗ್ಲೂ ನವಿತಾ, ಅವರ ಮನಸ್ಸಿನ ಹಾವಭಾವ ಏನು ಇಷ್ಟು ದಿನಗಳ ಕಾಲ ಮನಸ್ಸಲ್ಲಿ ತುಂಬಿಕೊಂಡಿದ್ರು ಅದೆಲ್ಲವನ್ನು ಕೂಡ ಇವತ್ತಿನ ತಮ್ಮ ಉತ್ತರದಲ್ಲಿ ಹೈಕಮಾಂಡ್ ನಾಯಕರಿಗೆ ಮನವರಿಕೆ ಮಾಡಿಕೊಡುವಂತ ನಿಟ್ಟಿನಲ್ಲಿ ಯತ್ನಾಳ್ ಅವರು ಮುಂದಾಗಿರುವಂತದ್ದು. ಕಳೆದ ಹಲವು ದಿನಗಳಿಂದನೂ ಕೂಡ ಒಂದಷ್ಟು ನೋಟಿಸ್ಗಳು ಕೂಡ ಯತ್ನಾಳ್ ಅವ್ರಿಗೆ ಬಂದಿದ್ವು. ಆದ್ರೆ ಆ ಒಂದು ನೋಟಿಸ್ಗಳಿಗೆ ಯಾವುದೇ ರೀತಿಯಂತ ಕ್ಯಾರೆಯನ್ನ ಯತ್ನಾಳ್ ಅವರು ಮಾಡಿರಲಿಲ್ಲ. ಆದ್ರೆ ಈಗ ಅಂತಿಮ ಘಟ್ಟಕ್ಕೆ ಈಗ ಬಣ ಸಂಘರ್ಷ ಬಂದಿರುವಂತದ್ದು. ಬಹುಶಃ ಈ ವಾರದಲ್ಲಿನೇ ರಾಜ್ಯ ಬಿಜೆಪಿಯ ಒಂದು ಏನು ರಾಜ್ಯಾಧ್ಯಕ್ಷ ತಿಕ್ಕಾಟ ನಡೀತಾ ಇದೆ. ಅದಕ್ಕೆ ಅಂತಿಮ ಹಂತದಲ್ಲಿ ಫುಲ್ ಸ್ಟಾಪ್ ಹಾಕುವಂತ ನಿಟ್ಟಿನಲ್ಲಿ ಕೂಡ ಹೈಕಮಾಂಡ್ ನಾಯಕರು ಮಧ್ಯಪ್ರವೇಶನ ಮಾಡಬಹುದಾಗಿದೆ. ಆ ಕಾರಣಕ್ಕೋಸ್ಕರವಾಗಿಯೇ ಈಗ ಏನಾದರೂ ಹೈಕಮಾಂಡ್ ನಾಯಕರ ನೋಟಿಸ್ಗೆ ಉತ್ತರವನ್ನ ಕೊಟ್ಟಿಲ್ಲ ಅಂತಂದ್ರೆ ಬರುವಂತ ದಿನಗಳಲ್ಲಿ ನಮ್ಮ ವಿರುದ್ಧವಾಗಿ ಏನಾದರೂ ಬೇರೆ ರೀತಿಯಿಂದ ಕ್ರಮ ಆಗ್ಬೋದು ಅನ್ನೋ ಒಂದು ಆತಂಕದಲ್ಲೇ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಸುದೀರ್ಘವಾಗಿ 22 ಪುಟಗಳ ಮುಖಾಂತರವಾಗಿ ಉತ್ತರವನ್ನ ಕೊಟ್ಟಿರುವಂತದ್ದು. ಆ ಒಂದು ಉತ್ತರದಲ್ಲಿ ಮೇನ್ ಆಗಿ ಉಲ್ಲೇಖವನ್ನ ಮಾಡಿರುವಂತದ್ದು ನೇರವಾಗಿ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಆಗಿರ್ಬೋದು ಮತ್ತೆ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ BS ಯಡಿಯೂರಪ್ಪನವರ ವಿರುದ್ಧವಾಗಿ ನೇರವಾಗಿ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿರುವಂತದ್ದು. ಮತ್ತೆ ಹೈಕಮಾಂಡ್ ನಾಯಕರು ಇಷ್ಟು ದಿನಗಳ ಕಾಲ ಅಂದ್ರೆ ಯಾರು ಪಕ್ಷ ವಿರೋಧವಾಗಿ ನಿಲುವನ್ನು ತೆಗೆದುಕೊಂಡಿದ್ದಾರೆ, ಪಕ್ಷ ವಿರೋಧವಾಗಿ ಚಟುವಟಿಕೆಯನ್ನ ಮಾಡ್ತಿದ್ದಾರೆ, ಉದಾಹರಣೆಗೆ ಎಸ್ಟಿ ಸೋಮಶೇಖರ್ ಆಗಿರ್ಬೋದು ಮತ್ತೆ ಶಿವರಾಮ್ ಹೆಬ್ಬಾರ್ ಆಗಿರ್ಬೋದು, ಇಬ್ಬರು ಕೂಡ ಕಾಂಗ್ರೆಸ್ ಜೊತೆ ಗುರುತಿಸಿಕೊಂಡು ಪಕ್ಷ ವಿರೋಧವಾಗಿ ಚಟುವಟಿಕೆಯನ್ನ ಮಾಡ್ತಾ ಇದ್ದಾರೆ. ಆದ್ರೆ ಅಂತಹವರ ಬಗ್ಗೆ ಯಾವುದೇ ರೀತಿಯಿಂದ ರಾಜ್ಯದ ಬಿಜೆಪಿ ನಾಯಕರಾಗಿರ್ಬೋದು ಅಥವಾ ಹೈಕಮಾಂಡ್ ನಾಯಕರಿಂದ ಯಾವುದೇ ರೀತಿಯ ಕ್ರಮವನ್ನು ವಹಿಸಿಲ್ಲ. ಆದ್ರೆ ನಾನು ಪಕ್ಷದ ಪರವಾಗಿ ಪಕ್ಷಕ್ಕಾಗಿ ದುಡಿತಾ ಇದ್ದೇನೆ, ಮತ್ತೆ ಕಾರ್ಯಕರ್ತರ ಮನಸ್ಸಿನ ತಕ್ಕಂತ ಕೆಲಸವನ್ನ ಮಾಡ್ತಾ ಇದ್ದೇನೆ, ಪಕ್ಷಕ್ಕಾಗಿ ದುಡಿತಾ ಇದ್ದೇನೆ. ಅಂತ ಸಂದರ್ಭದಲ್ಲಿ ಎಲ್ಲ ಒಂದ್ ಕಡೆ ನಾನು ಕೇವಲವಾಗಿ ಕುಟುಂಬ ರಾಜಕಾರಣ ಮತ್ತೆ ಭ್ರಷ್ಟಾಚಾರದ ವಿರುದ್ಧವಾಗಿ ಹೋರಾಟವನ್ನು ಮಾಡಿದ್ದೇನೆ, ಮತ್ತೆ ಅದ್ರ ಬಗ್ಗೆ ಧ್ವನಿ ಎತ್ತಿದ್ದೇನೆ. ಅದು ಬಿಟ್ಟು ಪಕ್ಷದ ವಿರುದ್ಧವಾಗಿ ಎಲ್ಲೂ ಕೂಡ ಮಾತಾಡಿಲ್ಲ, ಪಕ್ಷ ವಿರುದ್ಧವಾಗಿ ಎಲ್ಲೂ ಕೂಡ ನಾನು ಚಟುವಟಿಕೆಯನ್ನ ಮಾಡಿಲ್ಲ ಅನ್ನೊಂದು ನೇರವಾಗಿ ಸಮಜಾಯಿಷಿಯನ್ನು ಕೂಡ ಯತ್ನಾಳ್ ಅವರು ಕೊಟ್ಟಿರುವಂತದ್ದು. ಅದ್ರ ಜೊತೆಗೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಎಲ್ಲೊಂದ್ ಕಡೆ ಲಿಂಗಾಯತ ನಾಯಕರು ಅಂದ್ರೆ ವಿ ಸೋಮಣ್ಣ ಆಗಿರ್ಬೋದು ಮತ್ತೆ ಒಂದಷ್ಟು ಜನ ಲಿಂಗಾಯತ ನಾಯಕರು ಕೂಡ ಸೋಲನ್ನು ಕಂಡಿದ್ರು. ಅದಕ್ಕೆ ನೇರವಾಗಿ ಸೋಲಿಗೆ ವಿಜೇಂದ್ರ ಅವರು ಮತ್ತೆ ಯಡಿಯೂರಪ್ಪನವರು ನೇರವಾಗಿ ಕಾರಣ ಅನ್ನುವಂಥದ್ದು ಒಂದು ಉಲ್ಲೇಖವನ್ನು ಮಾಡಿರುವಂತದ್ದು. ಯಾಕಂದ್ರೆ ಆ ಒಂದು ವಿಧಾನಸಭಾ ಚುನಾವಣೆಯಲ್ಲಿ ಏನಾದರೂ ಸೋಮಣ್ಣ ಸೇರಿದಂತೆ ಲಿಂಗಾಯತ ನಾಯಕರು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಗೆದ್ದಿದ್ರೆ ಬಹುಶಃ ಅವರೇ ನಾಯಕರಾಗಬಹುದಾಗಿತ್ತು, ಮತ್ತೆ ಅವರೇ ಅಧ್ಯಕ್ಷರಾಗಬಹುದಾಗಿತ್ತು, ಮತ್ತೆ ಪಕ್ಷ ಅಧಿಕಾರಕ್ಕೆ ಬಂದ್ರು ಕೂಡ ಅವರೇ ಮುಖ್ಯಮಂತ್ರಿ ಆಗಬಹುದಾಗಿತ್ತು. ಆದ್ರೆ ಎಲ್ಲಿ ಅವರಿಗೆ ಅವಕಾಶವಾಯಿತು ಅಂತಂದ್ರೆ ಪಕ್ಷ ಅವ್ರಿಗೆ ಹಿಡಿತಾ ಹೋಗುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ಎಲ್ಲ ಯಡಿಯೂರಪ್ಪನವರು ಮತ್ತೆ ವಿಜೇಂದ್ರ ಅವರು ಲಿಂಗಾಯತ ಅಭ್ಯರ್ಥಿಗಳನ್ನ ಸೋಲಿಸಿದ್ದಕ್ಕೆ ನೇರವಾಗಿ ಕೆಲಸವನ್ನ ಮಾಡಿದ್ರು ಅನ್ನೊಂದು ನೇರವಾಗಿ ಆರೋಪವನ್ನ ಮಾಡಿರುವಂತದ್ದು. ಮತ್ತೆ ಕಳೆದ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಲಿಂಗಾಯತ ಕ್ಷೇತ್ರಗಳಲ್ಲಿ ಅತಿ ಹೆಚ್ಚು ಸೋಲನ್ನ ಕಂಡಿದ್ದಾರೆ. ಇದಕ್ಕೂ ಕೂಡ ನೇರವಾಗಿ ಹೊಣೆ ಇವರೇ ಅನ್ನೋ ಒಂದು ಉಲ್ಲೇಖವನ್ನ ಮಾಡಿರುವಂತದ್ದು. ಅದ್ರ ಜೊತೆಗೆ ಪಕ್ಷದ ಕಾರ್ಯಕರ್ತರ ಪರವಾಗಿ ಕೂಡ ವಿಜೇಂದ್ರ ಅವರು ಕೆಲಸವನ್ನ ಮಾಡ್ತಾ ಇಲ್ಲ, ಮತ್ತೆ ಪಕ್ಷದ ಹಿರಿಯ ನಾಯಕರೇನಿದ್ದಾರೆ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ನಿಟ್ಟಿನಲ್ಲಿ ಕೂಡ ಮುಂದಾಗಿಲ್ಲ. ಅದ್ರ ಜೊತೆಗೆ ಪಕ್ಷದಲ್ಲಿ ಯಾವುದೇ ಒಂದು ಹೋರಾಟವನ್ನ ಮಾಡಿದ್ರು ಕೂಡ ಏಕಾಏಕಿ ಮಾಡ್ತಾರೆ, ಮತ್ತೆ ಪಕ್ಷದ ಹಿರಿಯ ನಾಯಕರನ್ನ ಅವರ ಕಡೆಗಣನೆ ಮಾಡಿರುವಂತದ್ದು. ಮತ್ತೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಸಂಪೂರ್ಣವಾಗಿ ಫೇಲ್ಯೂರ್ ಅನ್ನ ಕಂಡಿರುವಂತದ್ದು. ಈಗಿರ್ತಕ್ಕಂಥ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವರು ಒಂದು ಉಲ್ಲೇಖವನ್ನು ಮಾಡಿದರೆ ಯಾವುದೇ ಒಂದು ಸರ್ಕಾರದ ವಿರುದ್ಧವಾಗಿ ಸರ್ಕಾರದಲ್ಲಿ ಸಾಕಷ್ಟು ವೈಫಲ್ಯಗಳು ಕೂಡ ಕಂಡು ಬರ್ತಾ ಇರುವಂತದ್ದು, ಮತ್ತೆ ಭ್ರಷ್ಟಾಚಾರ ವಿಚಾರಗಳು ಕೂಡ ದಿನೇ ದಿನೇ ಬೆಳಕಿಗೆ ಬರ್ತಾ ಇದಾವೆ. ಆದ್ರೆ ಅದನ್ನ
ರಾಜ್ಯದ ಜನರಿಗೆ ಮನದಟ್ಟು ಮಾಡುವಂಥದ್ದು, ಅದನ್ನು ತಿಳಿಸಪಡಿಸುವಂತ ನಿಟ್ಟಿನಲ್ಲಿ ಈಗಿನ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರ ಅವರು ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ಅನ್ನೋ ಒಂದು ನೇರವಾದಂತಹ ಆಪಾದನೆಯನ್ನು ಮಾಡೋದ್ರ ಮುಖಾಂತರವಾಗಿ ಈಗಿರ್ತಕ್ಕಂಥ ರಾಜ್ಯ ಬಿಜೆಪಿ ಉಸ್ತುವಾರಿಯಾಗಿರ್ತಕ್ಕಂಥ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಏನಿದ್ದಾರೆ ಅವರು ಕೂಡ ವಿಜೇಂದ್ರ ಮತ್ತೆ ಯಡಿಯೂರಪ್ಪ ಅಣತಿ ಅಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇಲ್ಲಿರ್ತಕ್ಕಂಥ ಪಕ್ಷದ ಎಲ್ಲಾ ನಾಯಕರ ಅಭಿಪ್ರಾಯವನ್ನು ಕೂಡ ಸಂಪೂರ್ಣವಾಗಿ ಕೇಳಿಲ್ಲ. ಆ ಒಂದು ವರದಿಯನ್ನು ಹೈಕಮಾಂಡ್ ನಾಯಕರಿಗೆ ಕೊಟ್ಟಿದ್ರೆ ಬಹುಶಃ ಬೇರೆ ರೀತಿಯಾದಂತಹ ನಿರ್ಧಾರವನ್ನ ಕೇಂದ್ರ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಆಗಿರ್ಬೋದು ಮತ್ತೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೈಗೊಳ್ತಾ ಇದ್ರೆ ಏನೋ. ಆದ್ರೆ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಕೇವಲವಾಗಿ ವಿಜೇಂದ್ರ ಅವರು ಕೊಟ್ಟಂತ ವರದಿಯನ್ನ ಮಾತ್ರ ಹೈಕಮಾಂಡ್ಗೆ ಕೊಟ್ಟಿರುವಂತ ಕಾರಣಕ್ಕೋಸ್ಕರವಾಗಿ ಹೈಕಮಾಂಡ್ ನಾಯಕರು ಕೂಡ ಈಗ ವಿಜೇಂದ್ರ ಅವರ ಮಾತು ಕೇಳುವಂತ ಪರಿಸ್ಥಿತಿ ಈಗ ಬಂದಿದೆ ಅನ್ನೋ ಒಂದು ಮಾತನ್ನು ಹೇಳೋದ್ರ ಮುಖಾಂತರವಾಗಿ ನೋಟಿಸ್ ಕೊಟ್ಟಂತ ಹೈಕಮಾಂಡ್ ನಾಯಕರ ವಿರುದ್ಧವಾಗೂ ಕೂಡ ಎಲ್ಲ ಒಂದ್ ಕಡೆ ಯತ್ನಾಳ್ ಅವರು ಬೇಸರವನ್ನ ಹೊರಹಾಕಿರುವಂತದ್ದು. ನವಿತಾ ಕೃಷ್ಣ, ಈಗ ತಾನು ಏನು ಹೇಳಬೇಕು, ಈ ಹಿಂದಿನಿಂದಲೂ ಏನು ಹೇಳ್ಕೊಂಡ್ ಬರ್ತಾ ಇದ್ರು ಅದನ್ನೇ ಹೇಳಿದರೆ, ಈ ಹಿಂದೆ ನೋಟಿಸ್ ಕೊಟ್ಟಂತಹ ಸಂದರ್ಭದಲ್ಲೂ ಈ ರೀತಿಯ ಉತ್ತರವನ್ನೇ ಕೊಟ್ಟಿದ್ರು. ಹಾಗಾಗಿ ಆ ರೀತಿ ಉತ್ತರವನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ ಅಂತ ಹೇಳಿ ನೋಟಿಸ್ ಕೊಟ್ಟಂತಹ ಸಂದರ್ಭದಲ್ಲಿ ಹೇಳಿದ್ರು. ಬಟ್ ಯತ್ನಾಳ್ ಅವರು ಮಾಡಿದ್ದು ತಾನ್ಗೆ ಏನು ಹೇಳಬೇಕೋ ಏನು ಮಾಡಬೇಕು ಅದನ್ನೇ ಮಾಡೋದ್ರ ಮೂಲಕ ಈಗ ಹೈಕಮಾಂಡ್ಗೆ ಒಂದ್ ಕಡೆ ನಾವು ನೋಟಿಸ್ ಕೊಟ್ಟಂಗೂ ಆಗಬೇಕು, ಯಾವುದೇ ರೀತಿಯಾಗಿ ಪಕ್ಷದಲ್ಲಿ ಮುಜುಗರ ಆಗಬಾರ್ದು ಅಂತ ಹೇಳಿ ವಾಟ್ ನೆಕ್ಸ್ಟ್ ಅನ್ನುವಂಥದ್ದು ಈಗ ಅವ್ರು ಏನು ಹೇಳಬೇಕು ಅದನ್ನೇ ಹೇಳಿದ್ದಾರೆ. ಸೊ ಮುಂದೆ ಕ್ರಮ ಆಗತ್ತಾ ಇಲ್ಲಿ, ಅಥವಾ ಬೇರೆ ಏನಾದರೂ ಕ್ರಮಗಳನ್ನು ತೆಗೆದುಕೊಳ್ಳುವಂತಹ ನಿಟ್ಟಿನಲ್ಲಿ ಮುಂದೆ ಆಗತ್ತಾ ಹೈಕಮಾಂಡ್ ಹೇಗೆ? ನವಿತಾ, ಕ್ರಮ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ನಿಗೂಢವಾಗಿರುವಂತದ್ದು. ಯಾಕಂದ್ರೆ ಹೈಕಮಾಂಡ್ ನಾಯಕರು ವಿಜೇಂದ್ರನ್ನು ಬಿಟ್ಕೊಡಕ್ಕೂ ತಯಾರಿಲ್ಲ, ಮತ್ತೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರನ್ನು ಕೂಡ ಬಿಟ್ಕೊಡಕ್ಕೆ ತಯಾರಿಲ್ಲ. ಒಂದ್ ವೇಳೆ ಯತ್ನಾಳ್ ಅವರು ಬಿಟ್ಕೊಟ್ರು ಕೂಡ ವಿಜೇಂದ್ರ ಅವರನ್ನ ಬಿಟ್ಕೊಡುವಂತ ಪ್ರಶ್ನೆಯೇ ಇಲ್ಲ ಅನ್ನೊಂದು ರಾಜ್ಯ ಬಿಜೆಪಿ ವಲಯದಲ್ಲಿ ಕೇಳಿ ಬರ್ತಾ ಇರುವಂತದ್ದು. ಯಾಕಂದ್ರೆ ಯಡಿಯೂರಪ್ಪನವರು ಬಿಟ್ಟರೆ ನೆಕ್ಸ್ಟ್ ವಿಜೇಂದ್ರ ಅವರು ಕೂಡ ತಮ್ಮದೇ ಆದಂತಹ ಲಿಂಗಾಯತ ಪ್ರಾಬಲ್ಯವನ್ನು ಸಾಧಿಸಿದ್ದಾರೆ. ಮತ್ತೆ ವಿಜೇಂದ್ರ ಅವರು ಕೆಳಗಿಳಿಸಿದ್ರೆ ಸಹಜವಾಗಿ ಲಿಂಗಾಯತ ಸಮುದಾಯ ಸಂಪೂರ್ಣವಾಗಿ ಅವರ ವಿರುದ್ಧವಾಗಿ ದಂಗೆ ಹೇಳಬಹುದು. ಅದ್ರ ಜೊತೆಗೆ ವಿಜೇಂದ್ರ ಅವರು ಕೂಡ ಸಿಟ್ಟಾಗಿ ಯಡಿಯೂರಪ್ಪ ಕೂಡ ದೂರ ಆಗ್ಬೋದು ಅನ್ನೋ ಲೆಕ್ಕಾಚಾರದ ಹೈಕಮಾಂಡ್ ನಾಯಕರು ಕೂಡ ಒಂದಷ್ಟು ಆಲೋಚನೆಯನ್ನು ಮಾಡಿದ್ದಾರೆ. ಆದ್ರೆ ಕ್ರಮದ ಬಗ್ಗೆ ಈಗ ಸದ್ಯಕ್ಕೆ ಯಾವುದೇ ರೀತಿಯಂತ ಆಲೋಚನೆಯನ್ನ ಹೈಕಮಾಂಡ್ ನಾಯಕರು ಮಾಡಿಲ್ಲ. ಬದಲಾಗಿ ಈಗ ಯತ್ನಾಳ್ ಅವರಿಗೆ ನೋಟಿಸ್ ಅನ್ನ ಕೊಟ್ಟಿದ್ರು, ಮತ್ತೆ ವಿಜೇಂದ್ರ ಅವರ ವಿರುದ್ಧವಾಗಿ ಮತ್ತೆ ಯಡಿಯೂರಪ್ಪನವರ ವಿರುದ್ಧವಾಗಿ ಏನ್ ಮಾತಾಡಿದ್ರು ಅದಕ್ಕೆ ಸಂಬಂಧಪಟ್ಟಂತೆ ಯತ್ನಾಳ್ ಅವರಿಗೆ ನೋಟಿಸ್ ಅನ್ನ ಕೊಟ್ಟಿದ್ರು. 72 ಗಂಟೆ ಒಳಗಡೆ ಉತ್ತರವನ್ನು ಕೊಡಬೇಕು ಅನ್ನೋ ಒಂದು ಖಡಕ್ ಆದಂತ ಒಂದು ಸಂದೇಶವನ್ನು ಕೂಡ ರವಾನೆಯನ್ನ ಮಾಡಿದ್ರು. ಈಗ ಸಂದೇಶಕ್ಕೆ ತಲೆಬಾಗಿ ಯತ್ನಾಳ್ ಅವರು ಈಗ ಸಂಪೂರ್ಣವಾಗಿ ತಾವು ಏನ್ ಹೇಳ್ಬೇಕು ಅದನ್ನ ಉತ್ತರವನ್ನ ಹೈಕಮಾಂಡ್ ನಾಯಕರಿಗೆ ಕೊಟ್ಟಿದ್ದಾರೆ. ಇನ್ನೇನಿದ್ರು ಕೂಡ ಹೈಕಮಾಂಡ್ ನಾಯಕರು ತೀರ್ಮಾನವನ್ನು ಮಾಡಬೇಕಾಗುತ್ತೆ. ಈಗಾಗಲೇ ನಾಳೆ ಕೂಡ ವಿಜೇಂದ್ರ ಅವರು ಮಹತ್ವದ ಸುದ್ದಿಗೋಷ್ಠಿಯನ್ನು ಕೂಡ ಕರೆದಿದ್ದಾರೆ. ಆ ಒಂದು ಸುದ್ದಿಗೋಷ್ಠಿಯಲ್ಲಿ ಪಕ್ಷದಲ್ಲೇ ನಡೆದಿರುವಂತಹ ಆಂತರಿಕ ಬೆಳವಣಿಗೆ ಮತ್ತೆ ಯತ್ನಾಳ್ ಅವರಿಗೆ ಕೊಟ್ಟಂತ ನೋಟಿಸ್ ಮತ್ತೆ ಹೈಕಮಾಂಡ್ ನಾಯಕರ ನಡೆ ಏನಿರುತ್ತೆ, ಮತ್ತೆ ಯಾವಾಗ ರಾಜ್ಯ ಚುನಾವಣಾ ಉಸ್ತುವಾರಿಯಾಗಿರ್ತಕ್ಕಂಥ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಕೂಡ ರಾಜ್ಯಕ್ಕೆ ಬರ್ತಾರೆ, ಮತ್ತೆ ಯಾವಾಗ ರಾಜ್ಯಾಧ್ಯಕ್ಷರ ಆಯ್ಕೆ ಆಗುತ್ತೆ ಮತ್ತೆ ಯಾವಾಗ ಘೋಷಣೆ ಆಗುತ್ತೆ ಅನ್ನೋ ಒಂದು ವಿಚಾರವನ್ನು ಕೂಡ ನಾಳೆ ತಿಳಿಸಿಪಡಿಸುವಂತ ನಿಟ್ಟಿನಲ್ಲಿ ಕೂಡ ವಿಜೇಂದ್ರ ಅವರು ಮುಂದಾಗಿರುವಂತದ್ದು. ಬಹುಶಃ ಈ ವಾರದ ಒಳಗಡೆನೆ ರಾಜ್ಯಾಧ್ಯಕ್ಷರ ಆಯ್ಕೆಯ ಏನು ಗೊಂದಲಗಳೇನಿದೆ ಅದು ಎಲ್ಲದಕ್ಕೂ ಕೂಡ ತೆರೆ ಬೀಳಬಹುದು ಅನ್ನೋ ಒಂದು ಮಾಹಿತಿಗಳು ಕೂಡ ರಾಜ್ಯ ಬಿಜೆಪಿ ವಲಯದಲ್ಲಿ ಕೇಳಿ ಬರ್ತಾ ಇರುವಂತದ್ದು. ಆ ಕಾರಣಕ್ಕೋಸ್ಕರವಾಗಿಯೇ ಇಂತಹ ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರನ್ನು ಎದುರಾಕೊಂಡ್ರೆ ಸಹಜವಾಗಿಯೇ ಏನಾದರೂ ಉಚ್ಚಾಟನೆಯನ್ನ ಮಾಡಬಹುದು ಅನ್ನೋ ಒಂದು ಆತಂಕದಲ್ಲಿ ಅನ್ನೋ ಒಂದು ಚಿಂತೆಯಲ್ಲೇನೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು 12 ಪುಟಗಳ ಮುಖಾಂತರವಾಗಿ ಸಮಜಾಯಿಷವನ್ನ ಉತ್ತರವನ್ನ ಕೊಟ್ಟಿದ್ದಾರೆ. ಇನ್ನೇನಿದ್ರು ಕೂಡ ಹೈಕಮಾಂಡ್ ನಾಯಕರು ತೀರ್ಮಾನವನ್ನು ಮಾಡಬೇಕಾಗುತ್ತೆ. ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ವಿಚಾರದಲ್ಲಿ ಯಾವ ರೀತಿಯಿಂದ ನಿಲುವನ್ನ ಕೈಗೊಳ್ತಾರೆ ಅನ್ನೋದು ಒಂದಂತೂ ನಿಜ. ಎಲ್ಲ ಒಂದ್ ಕಡೆ ಮತ್ತೊಮ್ಮೆ ವಿಜೇಂದ್ರ ಅವರನ್ನೇ ರಾಜ್ಯಾಧ್ಯಕ್ಷರಾಗಿ ಮುಂದುವರಿಸುವಂತ ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರು ಆ ನಿರ್ಧಾರವನ್ನ ಕೈಗೊಳ್ಳಬಹುದು ಅನ್ನೋದ್ರ ಬಗ್ಗೆ ಕೂಡ ಹೇಳಲಾಗ್ತಾ ಇದೆ. ಅದ್ರ ಜೊತೆಗೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಏನು ಇಷ್ಟು ಮಟ್ಟಿಗೆ ಮಾತಾಡ್ತಾ ಇದ್ದಾರೆ, ಅವ್ರಿಗೆಲ್ಲ ಒಂದ್ ಕಡೆ ಬೇರೆ ರೀತಿಯಾದಂತಹ ಅವಕಾಶವನ್ನ ಕೊಡುವಂತದ್ದು, ಸ್ಥಾನಮಾನ ಕೊಡುವಂತದ್ದು, ಮತ್ತೆ ಹೈಕಮಾಂಡ್ ನಾಯಕರು ಅವರನ್ನೇ ಖುದ್ದು ದೆಹಲಿಗೆ ಕರೆಸೋದ್ರ ಮುಖಾಂತರವಾಗಿ ಪ್ರಧಾನಿ ನರೇಂದ್ರ ಮೋದಿ ಆಗಿರ್ಬೋದು ಮತ್ತೆ ಕೇಂದ್ರ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರ ಸಮ್ಮುಖದಲ್ಲೇನೆ ಅವರನ್ನ ಮಾತಾಡಿಸೋದ್ರ ಮುಖಾಂತರವಾಗಿ ಮನವೊಲಿಸುವಂತ ನಿಟ್ಟಿನಲ್ಲಿ ಮತ್ತೆ ಒಟ್ಟಾಗಿ ಹೋಗುವಂತ ನಿಟ್ಟಿನಲ್ಲಿ ಒಂದು ಸಂದೇಶವನ್ನ ಕೊಡಬಹುದು ಅನ್ನೋದ್ರ ಬಗ್ಗೆ ಕೂಡ ಹೇಳಲಾಗ್ತಾ ಇರುವಂತದ್ದು. ನವಿತಾ, ಥ್ಯಾಂಕ್ ಯು ಕೃಷ್ಣ ಡೀಟೇಲ್ಸ್ಗೆ.